ಮೇಡಮ್, ಈಗ ಜನರಿಗೆ ಈ ಗ್ಯಾರಂಟಿ ಯೋಜನೆಗಳ ಲಾಭ ಪಡಿತಾ ಇದ್ದಾರೆ. ಸೊ ಅದನ್ನ ತಿಳಿ ಹೇಳುವಂಥದ್ದು ಕೂಡ ಆಗ್ತಾ ಇದೆ. ಲೋಕಸಭೆ ತಯಾರಿ ಭರ್ಜರಿ ಮಾಡ್ತಿದ್ರು ಅಂತ ಎಲ್ಲ ಪಕ್ಷಗಳು ಭರ್ಜರಿ ತಯಾರಿ ಮಾಡ್ತವೆ. ನಾವು ಕೊಟ್ಟ ಭಾಷೆ ಹಂಗೆ ನಡ್ಕೊಂಡಿದ್ದೀವಿ, ಅನುಷ್ಠಾನ ಮಾಡಿದ್ದೀವಿ, ಜನರಿಗೆ ತಿಳುವಳಿಕೆ ಹೇಳ್ತಾ ಇದ್ದೀವಿ. ಸರ್ಕಾರಿ ಕಾರ್ಯಕ್ರಮ ಮೂಲಕ ಆಗ್ತಿರೋದು ವಿಶೇಷ. ಎಲ್ಲ ಕಡೆ ಎಲ್ಲರೂ ಮಾಡ್ತಾರೆ ಸರ್ಕಾರಿ ಕಾರ್ಯಕ್ರಮಗಳು, ಜನಪ್ರಿಯ ಕಾರ್ಯಕ್ರಮಗಳು, ಜನರನ್ನ ಕರೆದು ಒಂದು ಅಭಿನಂದನೆ, ನಮ್ಮಿಂದ ಅವ್ರಿಗೆ ತಿಳುವಳಿಕೆ ಹೇಳುವಂಥದ್ದು ನಿತ್ಯ ನಿರಂತರ ಅಲ್ಲ ಇದು. ಜನ ನೋಡ್ತಾ ಇದ್ದಾರೆ ಎಲ್ಲವೂ, ಖಂಡಿತವಾಗಿ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ, ಯಾರು ಒಳ್ಳೆ ಆಶ್ವಾಸನೆಗಳನ್ನು ಕೊಡ್ತಾ ಇದ್ದಾರೆ, ಎಲ್ಲವನ್ನು ಕೂಡ ಜನ ನೋಡ್ತಾ ಇದ್ದಾರೆ. ಸರಿಯಾದ ತೀರ್ಮಾನ ಅವ್ರು ಮಾಡ್ತಾರೆ. ಖಂಡಿತ ನಮ್ಗೆ ವಿಶ್ವಾಸ ಇದೆ. ಮೇಡಮ್, ಈಗ ಕೇಂದ್ರ ಸರ್ಕಾರ ಬರಗಾಲ ಸೇರಿದಂತೆ ಯಾವೊಂದು ಪರಿಹಾರಗಳನ್ನು ಕೊಡ್ತಾ ಇಲ್ಲ. ಮತ್ತೆ ಈಗ ಮೊನ್ನೆ ಆದಂಥ ಬಜೆಟ್ನಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ನಾಡಿದ್ದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೀವು ಭಾಗಿಯಾಗ್ತಾ ಇದ್ದಾರೆ. ಹೌದು, ಇಡೀ ಜಿಲ್ಲೆಯಿಂದ 11 ಜನ ಶಾಸಕರು, 2 ವಿಧಾನ ಪರಿಷತ್ ಸದಸ್ಯರು ಸೇರಿಕೊಂಡು, ನಾನು ಮತ್ತು ಸತೀಶಣ್ಣ ಸೇರಿಕೊಂಡು ಪ್ರತಿಯೊಬ್ಬರು ಕೂಡ ನಾವು 136 ಜನ MLAಗಳು, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳವರ ನೇತೃತ್ವದಲ್ಲಿ ವಿಧಾನ ಪರಿಷತ್ ಸದಸ್ಯರು, ರಾಜ್ಯಸಭಾ ಸದಸ್ಯರು, ಲೋಕಸಭಾ ಸದಸ್ಯರನ್ನು ಹಿಡ್ಕೊಂಡು ನಾವು ಲೋಕಸಭೆ ಎದುರುಗಡೆ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ಅನ್ಯಾಯ ಆಗಿದೆ, ಪದೇ ಅನ್ಯಾಯ ಆಗಿದೆ. ಅಂಕಿಅಂಶಗಳನ್ನು ಸುಮಾರು ಬಾರಿ ನಮ್ಮ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಮಾಧ್ಯಮದ ಎದುರುಗಡೆ ಬಂದು ಹೇಳಿದ್ದಾರೆ. ಇಂಥ ಒಂದು ಬರ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಸಹಾಯಕ್ಕೆ ಬರಲಿಲ್ಲ ಅಂತಂದರೆ ಪ್ರಜಾಪ್ರಭುತ್ವದ ದೇಶದಲ್ಲಿ ನಾವು ಪ್ರತಿಭಟನೆ ಅದಕ್ಕೆ ಅಸ್ತ್ರ. ನನ್ನ ಬಾಯಿಂದ ಯಾಕೆ ಹೇಳಿಸ್ತಿರೋದು, ಎಲ್ಲ ಜಗತ್ ಜಾಹೀರು. ಲೋಕಸಭೆ ಚುನಾವಣೆ ಆಗುತ್ತೆ ಅಂತ ಹೇಳಿದ್ರು. ಈಗ 3 ಕೋಟಿ ಮನೆಗಳಿಗೆ ವಿದ್ಯುತ್ ಉಚಿತ ಅಂತೇಳಿ ಅವರು ಒಂದು ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಇದನ್ನು ಯಾವ ರೀತಿ ವ್ಯಾಖ್ಯಾನಿಸ್ತೀರಿ? ನೋಡಿ, ನಾನು ಒಂದೇ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಕಳೆದ ಸರ್ಕಾರದಲ್ಲಿ 165 ಗ್ಯಾರಂಟಿಗಳನ್ನು ಅಂದರೆ ಭಾಗ್ಯಗಳನ್ನು ಘೋಷಣೆ ಮಾಡಿದ್ರು ಮಾನ್ಯ ಸಿದ್ದರಾಮಯ್ಯನವರು. ಅದರಲ್ಲಿ 158 ಗ್ಯಾರಂಟಿಗಳನ್ನು ಪೂರ್ತಿ ಮಾಡಿದ್ರು. ಅಂದರೆ ಅದಕ್ಕೆ ಆ ಟೈಮ್ನಲ್ಲಿ ಭಾಗ್ಯಗಳು ಅಂತ ಹೇಳ್ತೀವಿ. ಇವತ್ತು ನಾವು ಏನೇನು 5 ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ವಿ ಅದನ್ನು ನಾವು ಅನುಷ್ಠಾನಕ್ಕೆ ತೆಗೆದುಕೊಂಡು ಬಂದ್ವಿ.